ಕಾಲ್ತುಳಿತ ದುರಂತ ನಡೆದು 8 ತಿಂಗಳೇ ಕಳೆದೊಯ್ತು. ಆದರೆ ಕರಾಳ ಘಟನೆಯಲ್ಲಿ ತಮ್ಮವರನ್ನ ಕಳ್ಕೊಂಡವರ ದುಃಖ ಮಾತ್ರ ಮರೆಯಾಗಿಲ್ಲ. ಮಕ್ಕಳನ್ನ ಕಳ್ಕೊಂಡು ಪೋಷಕರು ಶೋಕದಲ್ಲೇ ಹೊತ್ತು ದೂಡ್ತಿದ್ದಾರೆ. ಈ ನಡುವೆ ಮತ್ತೆ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಆಯೋಜನೆ ಮಾಡುವ ಕಸರತ್ತು ಜೋರಾಗಿದೆ. ದಿನಗಳು ಉರುಳಿದ್ವು, ತಿಂಗಳುಗಳೇ ಕಳೆದು ಹೋದ್ವು. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆರ್ಸಿಬಿ ವಿಜಯೋತ್ಸವದಲ್ಲಿ ನಡೆದ ಕಾಲ್ತುಳಿತ ದುರಂತದಲ್ಲಿ ಜೀವ ಕಳ್ಕೊಂಡವರ ಕುಟುಂಬಗಳಲ್ಲಿ ಶೋಕ ಮರೆಯಾಗಿಲ್ಲ. ಮನೋಜ್ ತುಮಕೂರು ಮೂಲದ ಈ ದೇವರಾಜ್ ಮತ್ತು ಗೌರಮ್ಮ ದಂಪತಿಯ ಪುತ್ರ. ಆದರೆ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟಿದ್ದ. ಬೆಂಗಳೂರಿನ ಯಲಹಂಕದಲ್ಲಿ ಪಾನಿಪುರಿ ಅಂಗಡಿ ನಡೆಸೋ ದೇವರಾಜ್ ಕಷ್ಟದಲ್ಲೂ ತಮ್ಮ ಪುತ್ರ ಮನೋಜ್ನನ್ನ ಬಿಬಿಎಂ ಓದಿಸ್ತಾ ಇದ್ರು. ಆದ್ರೆ ಮನೋಜ್ ಅಗಲಿಕೆ ಬಳಿಕ ತಾಯಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಕಣ್ಣೀರು ಹಾಕ್ತಲೇ ಇದ್ದಾರೆ. ನಂಗಂತೂ ಆಗ್ತಲೇ ಇಲ್ಲ ಸರ್. ನನಗಂತೂ ನನ್ನ ಮಗುನ ಮರೆಯೋಕ್ಕಾಗಲ್ಲ. ಇವರಂತೂ ಬೆಳಗ್ಗೆದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೇ ಆಗಿದೆ. ಅವನಂತೂ ನನಗೆ ಆಗ್ತಲೇ ಇಲ್ಲ. ನನ್ನ ಮಗ ಇಲ್ದಿರ ನಾನು ಬದುಕೋದೇ ಬೇಡ ನಂಗೆ ಆಗಿದ್ದೆ. ಯಾರಿಗೂ ಬೇಡ ಈ ಸ್ಥಿತಿ ಮಾತ್ರ. ನೀವು ಧೈರ್ಯವಾಗಿರ್ಬೇಕು. ಏನು ಧೈರ್ಯವಾಗಿರೋ ಒಬ್ಬೊಬ್ರು ಮಕ್ಕಳು ಮಾಡಿಕೊಂಡು ನಮ್ಮ ಗತಿ ಏನು ಮುಂದೆ ನಮ್ಮನ್ನು ಯಾರು ನೋಡ್ತಾರೆ ಹೇಳಿ. ಇನ್ನು ಇದೇ ರೀತಿ ಬೆಂಗಳೂರಿನಲ್ಲಿ ಉದ್ಯಮ ನಡೆಸುವ ಹಾಸನ ಮೂಲದ ಭೂಮಿಕ್ ತಂದೆ ಸಹ ಮಗನ ಕಳ್ಕೊಂಡು ಆಘಾತದಿಂದ ಇನ್ನೂ ಹೊರಬಂದಿಲ್ಲ. ನಮ್ಮ 11 ಮಕ್ಕಳು ತಂದೆ ತಾಯಿಗಳ ಪರಿಸ್ಥಿತಿ ಏನಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವರು ಆಯೋಜಕರಿರ್ಬೋದು, ಕ್ರಿಕೆಟ್ ಆಟ ಇರ್ಬೋದು, ಅವ್ರ ಬಿಸ್ನೆಸ್ ಅವ್ರ ನೋಡ್ತಾರೆ. ಇವರು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾ ಇದ್ರು, ನಾವು ಚೆನ್ನಾಗಿರ್ತಾ ಇದ್ರು. ಇದೇ ರೀತಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರದ ಮಗನನ್ನ ಕಳ್ಕೊಂಡ ಮಂಡ್ಯದ ಪೂರ್ಣಚಂದ್ರ ಅವರ ತಂದೆ ಮಗನ ಸಾವಿನ ನೋವಿನಲ್ಲೇ ದಿನದೂಡ್ತಿದ್ದಾರೆ. ಆರ್ಸಿಬಿ ಮೇಲಿನ ಕೇಸ್ ವಾಪಸ್ ತೆಗೆದುಕೊಳ್ಳುವುದು ಬೇಡ, ಐಪಿಎಲ್ ಆಡಿಸೋದು ಬೇಡವೇ ಬೇಡ ಎಂದಿದ್ದಾರೆ. ಸರ್ಕಾರ ಬೇಜವಾಬ್ದಾರಿ ಸರ್ಕಾರ, ಜವಾಬ್ದಾರಿ ಇಲ್ದವರು, ಸುರಕ್ಷತೆ ಕೊಡದೇ ಇರೋ ಆಟಗಳನ್ನು ಆಡಿಸ್ತವ್ರು ಆಗ್ತದೆ. ಆಮೇಲೆ ಆ ಕ್ರೀಡಾಂಗಣದಲ್ಲಿ ಯಾವುದೇ ಸುರಕ್ಷತೆ ಇಲ್ಲ ಅಂತ ಟಿ ವಿಲೆಲ್ಲ ಕೇಳಿದ್ದೀವಿ, ಇನ್ನೊಂದರಲ್ಲೆಲ್ಲ ಪೇಪರಲ್ಲೆಲ್ಲ ನೋಡಿವಿ. ಯಾವುದೇ ಔಷಧ ನಮ್ಮಂಗೆ ಇನ್ಯಾರಿಗೂ ಕಷ್ಟ ಬರೋದು ಬೇಡಿ ಸರ್. ಅದು ಆಡೋದೇ ಬೇಕಾಗಿಲ್ಲ ಅನ್ನಿಸ್ತದೆ ಸರ್ ನನ್ನ ಪ್ರಕಾರ. ವಿಷಯ ಅಂದ್ರೆ ಪೂರ್ಣಚಂದ್ರ ಹೆಸರಿನಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ದು ಅದನ್ನ ಕ್ಲೇಮ್ ಮಾಡಿಕೊಳ್ಳೋಕೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬೇಕಿದೆ. ಆದರೆ ಇದುವರೆಗೂ ಮರಣೋತ್ತರ ಪರೀಕ್ಷೆಯ ವರದಿಯನ್ನೇ ಕುಟುಂಬದವರಿಗೆ ನೀಡಿಲ್ಲ ಅಂತ ಆರೋಪಿಸಿದ್ದಾರೆ. ನಾವು ಫೋನ್ ಮಾಡಿದ್ರು ಫೋನ್ ಎತ್ತಕ್ಕಿಲ್ಲ ಸರ್. ಹಿಂಗಲ್ಲ, ಹಿಂಗೆ ಬನ್ನಿ ಹಿಂಗೆ ಕೊಡ್ತೀವಿ ಅಂತ ಯಾರು ಹೇಳೋಕ್ಕಿಲ್ಲ. ನಮಗೆ ಭಾಳ ಹಿಂಸೆ. ನಮ್ಮ ಮಗೊಂದೊಂದು ಇನ್ಶೂರೆನ್ಸ್ ಅದೇ, ಅದಕ್ಕೆ ಕ್ಲೈಮ್ ಮಾಡಬೇಕು ಅಂತ ಕೇಳಿಕೊಂಡ್ರು ನಮ್ಮನ್ನ ಬೆಲೆಯೇ ತಗೋತಿಲ್ಲ ಸರ್. ಅಲ್ಲಿ COD ಆಫೀಸಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದು ಕೊಡಕ್ಕೆ ಬರೋಕ್ಕಿಲ್ಲ ಅಂತವ. ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ಪಂದ್ಯ ನಡೆಯೋದು ಡೌಟ್. ನಿಲುವು ತಿಳಿಸದ ಆರ್ಸಿಬಿ ಪಂದ್ಯ ಸ್ಥಳಾಂತರ ಸಾಧ್ಯತೆ. ಒಂದ್ ಕಡೆ ಕಾಲ್ತುಳಿತ ದುರಂತದಲ್ಲಿ ತಮ್ಮವರನ್ನ ಕಳ್ಕೊಂಡವರು ಇನ್ನೂ ಶೋಕದಲ್ಲೇ ಇದ್ದಾರೆ. ಈ ನಡುವೆ ಕ್ರಿಕೆಟ್ ಬೆಳವಣಿಗೆಗಳು ಮತ್ತೆ ಚಿಗುರೊಡ್ದಿವೆ. ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಪಂದ್ಯಕ್ಕೆ ಪೊಲೀಸರಿಂದಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕೆಎಸ್ಸಿಎ ಕೂಡ ಪಂದ್ಯ ಆಯೋಜನೆಗೆ ಸಜ್ಜಾಗ್ತಿದೆ. ಆದರೆ ಕಾಲ್ತುಳಿತ ಕೇಸ್ನಲ್ಲಿ ಆರೋಪಿಯಾಗಿರುವ ಆರ್ಸಿಬಿ ಬೆಂಗಳೂರಲ್ಲಿ ಪಂದ್ಯಕ್ಕೆ ಹಿಂದೇಟು ಹಾಕ್ತಿದೆ. ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯ ಆಡುವ ಕುರಿತು ಕೆಲವು ಷರತ್ತು ಪೂರೈಸಬೇಕೆಂದು ಕೆಎಸ್ಸಿಎಗೆ ಬ್ಲಾಕ್ ಮೇಲ್ ಮಾಡ್ತಿದೆ. ಹೀಗಾಗಿ ಪಂದ್ಯ ಆಡೋದ್ರ ಬಗ್ಗೆ ಬಿಸಿಸಿಐಗೆ ತನ್ನ ನಿಲುವು ತಿಳಿಸಿಲ್ಲ. ಹೀಗಾಗಿ ಬೆಂಗಳೂರಿನಿಂದ ಐಪಿಎಲ್ ಉದ್ಘಾಟನಾ ಪಂದ್ಯ ಸ್ಥಳಾಂತರ ಆಗುವ ಸಾಧ್ಯತೆ ಇದೆ. ಬಹುತೇಕ ರಾಯಪುರಕ್ಕೆ ಪಂದ್ಯ ಶಿಫ್ಟ್ ಆಗುವ ಸಂಭವವಿದೆ. ಬ್ಯೂರೋ ರಿಪೋರ್ಟ್ TV9.